ಭಾರತದಲ್ಲಿ CAAನ ಜಾರಿಗೆ ತಂದಾಗ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಾ ಇತ್ತು. ಯಾಕೆ ಉಳಿದವರನ್ನು ಕರೆದುಕೊಂಡು ಬರುವುದಿಲ್ಲ, ಬರೀ ಹಿಂದೂಗಳು ಸಿಕ್ಕರೆ ಏಕೆ, ಹಿಂದೂಗಳಿಗೆ ಬೇರೆ ದೇಶ ಇಲ್ಲ ಅಂತ ಹೇಳ್ತಿತ್ತು. ಈಗ ಮತ್ತೆ ಅದೇ, ಇರುವ ದೇಶಗಳಲ್ಲೂ ಇರುವಂತಿಲ್ಲ. ಆದರೆ ಭಂಡ ಭಾರತದ ರಾಜಕಾರಣಿಗಳಿಗೆ ಮಾತ್ರ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ. ಹಿಂದೂ ಅಂದ ಕೂಡಲೇ ಇಲ್ಲ 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 ಅಂತ ಏನೋ ಅಪರಾಧ ಮಾಡಿದವರಂತೆ ಮಾತನಾಡ್ತಾರೆ ಬಂದೆಲ್ಲ. ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಮೂಲಭೂತವಾದಿ ಸರ್ಕಾರ ಈಗ ಹಿಂದೂ ದ್ವೇಷ ರಾಜಕೀಯವನ್ನು ಹಿಂದೆಂದೂ ಕಂಡು ಕೇಳರಿಯದ ರೀತಿಯ ಹಿಂಸಾಚಾರಕ್ಕೆ ಎತ್ತಿಕೊಂಡು ಹೋಗಿದೆ. ಅಲ್ಲಿಯ ಸರ್ಕಾರವೇ ಮುಂದೆ ನಿಂತು ಈ ಹಿಂಸಾಚಾರವನ್ನು ನಡೆಸುತ್ತಿರುವುದು ನನ್ನ ಅನುಮಾನ ಅಲ್ಲ, ನಡೆಸ್ತಾ ಇದೆ. ಅಲ್ಲಿಯ ಜನರನ್ನು ಎತ್ತಿ ಕಟ್ಟಿ ಮಜಾ ನೋಡ್ತಿದ್ದಾರೆ. ಅವ್ರು ಯಾರೋ ಒಬ್ಬ ನೊಬೆಲ್ ಅಂತೆ, ದೊಡ್ಡ ಎಕಾನಮಿಸ್ಟ್ ಅಂತೆ. ಇದೇನಾ ಒಂದು ದೇಶ ಕಟ್ಟೋ ಎಕಾನಮಿಸ್ಟಿನ ಕತೆ? ಅಲ್ಲಿ ಉತ್ತರಾದಿಯಲ್ಲಿ ಬಂದಿರೋರು ಇದು ನಿಭಾಯಿಸಕ್ಕಾಗದೇ ಇರುವಂಥ ಅಯೋಗ್ಯರು ಬಂದರೆ ಹಿಂಗೆ ಆಗೋದು. ನಿರಂತರ ದಬ್ಬಾಳಿಕೆ ಮುಂದುವರಿದಿದೆ, ವಿಪರೀತವಾಗಿದ್ದು ಚಿನ್ನವನ್ನು ಕಂಡು ಕೇಳರಿಯದ ರೀತಿ ನಡೀತಾ ಇರುವಂಥದ್ದು. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದರು ಅಂತ ಹೇಳಿ ನಿನ್ನೆ ಚಿನ್ಮಯ ಕೃಷ್ಣದಾಸ್ ಇಸ್ಕಾನ್ನ ಸಂತ ಅಲ್ಲಿ ಅವ್ರನ್ನ ಪೊಲೀಸರು ಬಂಧಿಸಿದ್ರು, ದೇಶದ್ರೋಹದ ಕೇಸ್ ಹಾಕಿದ್ರು. ಏನು ಕಾರಣ? ಬಾಂಗ್ಲಾದೇಶದ ಧ್ವಜಕ್ಕಿಂತ ಮೇಲಕ್ಕೆ ಕೇಸರಿ ಧ್ವಜ ಇತ್ತು ಅಂತ ಆಗಿರ್ಬೋದು. ಅವ್ರು ಹೇಳಿರ್ತಾರೆ ಅವಾಗ ಹಾಕ್ಸು ಅಂತ, ಯಾವನಿಗೋ ಹಾಕಿರ್ಬೋದು, ಅದಕ್ಕೊಂದು ಏನೋ ಒಂದು ಇರ್ಬೋದಪ್ಪ, ಅದಕ್ಕೆ ದೇಶದ್ರೋಹ ಆಗತ್ತೆ ಅದು ಅಂತ ಹಾಕ್ಕೊಂಡಿದ್ದಾರೆ. ಇರಲಿ. ಈ ಹೊತ್ತಲ್ಲಿ ಬಾಂಗ್ಲಾ ಹಿಂದೂಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಪಾಪ ಅವ್ರು ಇರೋ 4 ಜನ 28% 26% ಇದ್ದಂಥ ಹಿಂದೂಗಳು ಈಗ ಅಲ್ಲಿ 8%ಗೆ ಬಂದಿದ್ದಾರೆ. ಪಾಕಿಸ್ತಾನದಲ್ಲಿದ್ದ ಪರ್ಸೆಂಟೇಜು ನಶಿಸಿ ಹೋಗಿದೆ. ಕೆನಡಾದಲ್ಲಿ ಸಿಕ್ಕರು ಹೋಗಿ ಸೇರಿಕೊಂಡು ಹಿಂದೂಗಳು ಇರಬಾರ್ದು ಅನ್ನೋ ಥರ ಆಟ ಆಡ್ತಾರೆ. ಭಾರತದಲ್ಲಿ ಮಾತ್ರ ಹಿಂದೂಗಳ ಸಂಖ್ಯೆ ಬಿಟ್ಟು ಮಿಕ್ಕಿದೆಲ್ಲ ಜಾಸ್ತಿ ಆಗತ್ತೆ. ಆದರೆ ಮಾತಾಡೋದು ಮಾತ್ರ ದುಷ್ಟ ರಾಜಕಾರಣಿಗಳು, ಮತಕ್ಕೋಸ್ಕರ ಹಪಾಹಪಿಸುವ ಕಂತ್ರಿಗಳು ಮಾತಾಡೋದು ಮಾತ್ರ ಏನು ಅದ್ಭುತ ನಮ್ದಿದು ಅನ್ನೋದನ್ನು ಮಾತಾಡ್ತಾರೆ. ಬರ್ರಿ ಭಾಷಣಕಾರರು ಮತಕ್ಕೋಸ್ಕರ. ಆಲ್ ರೈಟ್. ಮತ್ತೆ ಹಿಂದೂಗಳನ್ನು ಜಾತಿಗಳಲ್ಲಿ ಒಡೆದು ಮಾತಾಡ್ಬಿಡೋದು. ಎಲ್ಲಿದೆ ಹಿಂದುತ್ವ, ಎಲ್ಲಿದೆ ಜಾತಿ ಮಾತಾಡ್ಕೊಳ್ಳೋದು. ಅಯೋಗ್ಯರೆಲ್ಲ ದೇಶ ಆಳಾಗಿ ಮತಕ್ಕೆ ಬರ್ತಾರೆ. ಇಸ್ಕಾನ್ ಸಂಸ್ಥೆಯನ್ನು ಬಾಂಗ್ಲಾದೇಶ ನಿಷೇಧಿಸತ್ತಂತೆ. ಕಾರಣ ಬಹಳ ಮಜಾ ಇದೆ. ಅದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಂತೆ. ಅಯ್ಯೋ, ಕಚಡಗಳನ್ನು ತಗೊಂಬಂದು ಆ ದೇಶದಲ್ಲಿ ಮೂಲಭೂತವಾದ ಇದೆ, ಅಲ್ಲಿ ಕೊಲೆ ಸುಲಿಗೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಅಪ್ಪನಂಥ ಮೂಲಭೂತವಾದಿ ಸಂಘಟನೆಗಳು ನಮ್ಮ ಭಾರತದಲ್ಲಿದೆ. ನಾಲಿಗೆ ಇರುವ ಒಬ್ಬ ರಾಜಕಾರಣಿ ಮಾತಾಡಲ್ಲ. ಇಲ್ಲಿ ಯಾವುದಾದ್ರೂ ಮೂಲಭೂತವಾದಿ ಸಂಘಟನೆ ಬಗ್ಗೆ ನಮ್ಮ ದೇಶದಲ್ಲಿ ನಾನು ಮಾತಾಡ್ಬಿಟ್ರೆ ಇಲ್ಲ ಅದೆಲ್ಲ ಮಾತಾಡಬಾರ್ದು. ಡಿಕ್ಲೇರ್ಡನ್ನು ಜಾತ್ಯತೀತ ಅಂತ ಕರೆಯೋ ಘನತೆವೆತ್ತ ಕಚಡ ಲೀಡರ್ಗಳಿದ್ದಾರೆ ಈ ದೇಶದಲ್ಲಿ. ಈಗ ಅದನ್ನು ಇಸ್ಕಾನನ್ನು ಮೂಲಭೂತವಾದಿ ಸಂಘಟನೆ ಅಂತ ಕರೀತಾರಂತೆ. ಯಾವ ಲೆಕ್ಕ ಹಾಕಳಿ. ಇದನ್ನು ನಿಷೇಧಿಸಿ ಅಂತ ಢಾಕಾ ಕೋರ್ಟಲ್ಲಿ ಒಬ್ಬ ಯಾವನೋ ಅರ್ಜಿ, ಎಲ್ಲ ಸ್ಪಾನ್ಸರ್ಡು. ನೀನು ಹಾಕು ನಾ ಮಾಡ್ತೀನಿ, ನೀನು ಹಾಕು ನಾನು ತಗೋತೀನಿ ಅಂತ. ಬಾಂಗ್ಲಾದೇಶಕ್ಕೆ ಪಾಠವನ್ನು ಕಲಿಸಲೇಬೇಕು. ಭಾರತ ಸುಮ್ಮನೆ ಕೂತ್ಕೋಬಾರ್ದು. ಸುಮ್ಮನೆ ಕೂತ್ಕೊಂಡ್ರೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಎಲ್ಲರೂ. ಬಾಂಗ್ಲಾದೇಶದಲ್ಲಿ ಮೂಲ ಹುಟ್ಟಿ ಬೆಳೆದು ಅಲ್ಲೇ ಇರುವ ಹಿಂದೂಗಳಿಗೆ ನೀವು ಈ ದೇಶದವರಲ್ಲ ಅಂತ ಪ್ರಕಟಣೆಯನ್ನು ಹೊರಡಿಸುವಂತಹ ಮೂಲಭೂತವಾದಿಗಳು, ಆದರೆ ಆ ದೇಶದಿಂದ 100,000 ಸಂಖ್ಯೆಯಲ್ಲಿ ಈ ದೇಶಕ್ಕೆ ವಲಸೆಗೆ ಬಂದು ಅಕ್ರಮವಾಗಿ ಆಸ್ತಿಪತ್ರಗಳು ಅಥವಾ ಮದುವೆ ಅಥವಾ ಇನ್ಯಾವುದೋ ಆಧಾರು ಮತ್ತೊಂದನ್ನು ಮಾಡಿಕೊಂಡು ಕೂತಿರೋರನ್ನ ಹೆಕ್ಕಿ ತೆಗೆದು ಮುಖಾಮೂತಿ ನೋಡೋದ ಬಿಸಾಕಬೇಕು ಬಾಂಗ್ಲಾದೇಶಕ್ಕೆ ಅಂತ ಹೇಳಿದ್ರೆ, ಇಲ್ಲ ರಕ್ಷಣೆ ಮಾಡಬೇಕು ಅವ್ರನ್ನ ಅಂತ ಹೇಳೋ ಗನಂದಾರಿ ನಾಯಕ ಇದ್ದಾನೆ ಈ ದೇಶದಲ್ಲಿ ಒಬ್ಬ. ಅವನನ್ನು ರಕ್ಷಣೆ ಮಾಡಬೇಕು. ಅವ್ರಿಗೆ 450 ರೂಪಾಯಿ ಸಿಲಿಂಡರ್ ಕೊಡ್ತೀನಿ ಅಂತಾನವನು. ಇದೇನು ಭಾರತ ಬೆನ್ನುಮೂಳೆ ಇಲ್ಲದೆ ಇರೋ ನರಗಳ ದೌರ್ಬಲ್ಯದ ದೇಶನ ಏನಿದು? ಅರ್ಥನೇ ಆಗ್ತಿಲ್ಲ ನನಗೆ. ಹಸೀನಾ ಓಡಿ ಬಂದಾಗ ನಿಮ್ಮ ದೇಶದ ಹಣೆ ಬರಹ ಆಕೆಯನ್ನು ಓಡಿಸಿದ್ರಿ, ಭಾರತಕ್ಕೆ ಬಂದು ಆಕೆ ಆಶ್ರಯ ಪಡೆದ್ಲಪ್ಪ, ಕೊಟ್ಬಿಟ್ಟಿದ್ದೀವಿ. ಹಿಂದೆ ಇಂದಿರಾ ಗಾಂಧಿನೂ ಕೊಟ್ಟಿದ್ರು, ಆ ಕಾಲದಲ್ಲೂ ಆಗಿತ್ತದು. ಹಸೀನಾ ಅಲ್ಲಿರುವ ಹಿಂದೂಗಳ ಪರ್ಮಿಷನ್ ತೊಗೊಂಡೆಲ್ಲ ಭಾರತಕ್ಕೆ ಬಂದಿದ್ದು. ನಿಮಗೆ ತಾಕತ್ತಿದ್ರೆ ಇಲ್ಲಿ ತೋರಿಸ್ಬೇಕು. ಅಲ್ಲಿರೋರ ಮೇಲೆ ಏನು ತೋರಿಸೋದು? ನಿಮ್ಮದು ಆಟಾಟೋಪನ, ಉತ್ತರ ಕುಮಾರರ ಪೌರುಷನ,
ಅಯೋಗ್ಯರನ್ನು ತಗೊಂಬಂದು ಪಾಕಿಸ್ತಾನ ಇವರ ಮೇಲೆ ಯುದ್ಧವನ್ನು ಮಾಡಿದಾಗ ಅಥವಾ ಇವರು ಅವ್ರ ಮೇಲೆ ಮಾಡಿದಾಗ 3 ಮಿಲಿಯನ್ ಹೆಚ್ಚು ಕಡಿಮೆ 30 ಲಕ್ಷ ಜನ ಇಲ್ಲ ಸತ್ರು ಇಲ್ಲ ಓಡೋಗ್ಬೇಕಾಗಿ ಬಂತು. ಕಾಪಾಡಿದ್ದವತ್ತು ಭಾರತ ಅದನ್ನು. ಅವತ್ತು ಇವರೆಲ್ಲ ಓಡ್ ಬಂದಿಲ್ಲ, ರಕ್ಷಣೆ ತಗೊಂಡಾಗ ನಾವು ಮೂಲಭೂತವಾದಿಗಳಾಗಿರಲಿಲ್ಲ, ಹಿಂದೂಗಳು ಬೇಕಾಗಿತ್ತು ಇವರಿಗೆ. ಈಗ ಮೂಲಭೂತವಾದಿಯಂತೆ 3 ಲಕ್ಷ. ಈಗ ಮತ್ತೆ ಪಾಕಿಸ್ತಾನದ ಕೈ ಹಿಡ್ಕೊಳ್ಳಿ ಹೋಗಿ, ಯಾವನ್ ಬೇಡ ಅಂದವನು ಸಾಯಿರಿ ಹೋಗಿ. ಆ ದೇಶಕ್ಕಾಗಿರೋ ಪರಿಸ್ಥಿತಿಗಾಗೈತೆ, ನಿಮಗೂ ಆಗತ್ತಷ್ಟೇ, ಸಾಯಿರಿ. ಬಟ್ ಇಂಡಿಯಾ ಶುಡ್ ನಾಟ್ ಕೀಪ್ ಕ್ವಾಯಟ್. ಆ ದೇಶದಿಂದ ಬಂದಿರುವಂತಹ 100,000 ಅಕ್ರಮ ವಲಸಿಗರನ್ನ ಹೆಕ್ಕಿ ತೆಗೆದು ಮುಖಾಮೂತಿ ನೋಡಿದೆ, ಬೇರೆ ಏನೂ ಅಲ್ಲ, ಹೆಕ್ಕಿ ತೆಗೆದು ಮುಖಾಮೂತಿ ನೋಡಿದೆ, ಬಿಸಾಕ್ಬೇಕು ಆ ಕಡೆಗೆ ತಗೊಂಡೋಗಿ ಇಟ್ಕೊಳ್ಳಿ ಅಂತ. ಇದ್ಯಾವ ಇದ್ರಿ ಒಳ್ಳೆ ಕಥೆ ಆಯ್ತಲ್ಲ. ವಿಚಾರಣೆ ವೇಳೆ ಸರ್ಕಾರದ ಪರ ವಾದ ಮಂಡಿಸಿದ ಅಟಾರ್ನಿ ಜನರಲ್ ಅಲ್ಲ ಒಬ್ಬ ವ್ಯಕ್ತಿ ಯಾರೋ, ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಸ್ಥೆ, ಇದನ್ನು ನಿಷೇಧಿಸುವ ಬಗ್ಗೆ ಸರ್ಕಾರದಲ್ಲಿ ಪ್ರಯತ್ನಗಳು ನಡೀತಾ ಇದೆ, ನಾವು ನಾಳೆ ತೀರ್ಮಾನ ತಗೋತೀವಿ, ನೀವೇನು ಆದೇಶ ಕೊಡಬೇಡಿ ಅಂತ ಕೋರ್ಟ್ಗೆ ಹೇಳ್ಕೊಂಡು. ಹೀಗೆ ಆಯ್ತು, ಅದೇನೋ ಮಾಡ್ಕೊಳ್ಳಿ, ಅವ್ರ ದೇಶ ಅವ್ರ ಕೋರ್ಟು. ಮೂಲಭೂತವಾದಿ ಸಂಸ್ಥೆ ಹೀಗೆ ಒಂದು ಬಾವುಟ ಕಟ್ಟಿದ್ದಕ್ಕ ಹೆಂಗೆ? ಇಲ್ಲಿರೋದೇನು? ಅಲ್ಲಿಂದ ಕಂತ್ರಿಗಳು ಇಲ್ಲಿ ಬಂದು ಅನ್ನ ತಿನ್ನಕ್ಕೆ ಬಂದಿದ್ದಾರಲ್ಲ, ಅವ್ರಿಗೇನು ಹೇಳ್ಬೇಕಂಗಾರೆ? ನಿಮ್ಮ ದೇಶದಲ್ಲಿ ಯೋಗ್ಯತೆಗೆ ಅಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇದ್ದವ್ರಿಗೆ. ಚಿನ್ಮಯ ಕೃಷ್ಣದಾಸ್ ಬಿಡುಗಡೆಗೆ ಆಗ್ರಹಿಸಿ ಕೋಲ್ಕತ್ತಾದಲ್ಲಿ ಇಸ್ಕಾನ್ ಸಂಸ್ಥೆ ಪ್ರತಿಭಟನೆ ನಡೆಸಿದೆ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿದೆ. ಯಾವ ವಿಶ್ವಸಂಸ್ಥೆ? ವಿಶ್ವಸಂಸ್ಥೆ ಇರೋದು ಇಬ್ಬರಿಗೆ, ಒಂದು ಶಕ್ತಿಯುತ ರಾಷ್ಟ್ರಗಳಿಗೆ, ಇನ್ನೊಂದು ನಿರ್ದಿಷ್ಟ ಧರ್ಮಗಳಿಗೆ. ಹಿಂದೂಗಳಿಗೆ ಅಲ್ಲ ವಿಶ್ವಸಂಸ್ಥೆ ಇರೋದು, ನಿರ್ದಿಷ್ಟ ಧರ್ಮಗಳಿಗೆ ಮತ್ತು ಕೆಲವು ನಿಶ್ಚಿತ ರಾಷ್ಟ್ರಗಳಿಗೆ ಅಷ್ಟಕ್ಕೆ ವಿಶ್ವಸಂಸ್ಥೆ ಇರೋದು. ಅದೊಂದು ಬೋಗಸ್ ಇನ್ಸ್ಟಿಟ್ಯೂಷನ್, ಅದು ನಾಮಕಾವಸ್ಥೆ. ತನಗೆ ಯಾರು ಬಡಿತಾರೆ ಅವ್ರ ಮೇಲೆ ಮಾತಾಡ್ಕೊಂಡು ಹೋಗ್ತಾರೆ. ಏನು ಕಡದು ಕೊಮಟೆ ಹಾಕ್ತಿದಾರಂತೆ, ಕಣ್ಣು ಕಾಣ್ತಿಲ್ವಾ ಇವ್ರಿಗೆ? ದ ಸೋ ಕಾಲ್ಡ್ ವಿಶ್ವಸಂಸ್ಥೆಗೆ ವಿಶ್ವಸಂಸ್ಥೆ ಅಂತೆ. ಯಾವ ವಿಶ್ವನೂ ಇಲ್ಲ, ಸಂಸ್ಥೆನೂ ಇಲ್ಲ ಇಲ್ಲಿ. ನನ್ನ ಪ್ರಕಾರ ಇಂಡಿಯಾ ಶುಡ್ ಟೆಲ್ ಬಾಂಗ್ಲಾದೇಶ್, ಯು ವಿಲ್ ಫೇಸ್ ದ ರಿಪರ್ಕಷನ್ಸ್ ಆಫ್ ದಿಸ್, ಬಿ ಕೇರ್ಫುಲ್ ಅಂತ. ಬರೀ ನಾವು ವಿ ಆರ್ ಕನ್ಸರ್ನ್ಡ್ ಅಂದರೆ ಯಾವನ್ ಕೇಳ್ತಾನೆ ಈ ಪನ್ಸರ್ನ್ಡ್ ಟಾಕನ್ನು? ಇವತ್ತಿನ ದಿನ ಬಡ್ದಾಕ್ತೀವಿ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ತಾರೆ. ಬಾಂಗ್ಲಾದಲ್ಲಿ ಚಿತ್ತಗಾಂಗ್ನಲ್ಲಿ ಒಸ್ಮಾನ್ ಅಲಿ ಎಂಬ ವ್ಯಾಪಾರಿ ಇಸ್ಕಾನ್ ನಿಷೇಧಿಸಿ ಅಂತ ಒಂದು ಪೋಸ್ಟ್ ಹಾಕಿದ್ನಂತೆ. ಇಸ್ಕಾನ್ ಭಕ್ತರು ಆಕ್ರೋಶ, ಅಂಗಡಿಗೆ ಹೋಗಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ, ಘರ್ಷಣೆ ಆಗಿದೆ, ಕಲ್ತೂರಾಟ ಆಯಿತು. ಒಂದಷ್ಟು ಜನ ಜೈ ಶ್ರೀರಾಮ್ ಕೂಗಿದ್ರು. ಯಾಕೆ ಇಲ್ಲಿ ಕೂಗಲ್ವಾ ಎಲ್ಲರೂ? ಅವ್ರ ದೇಶದಲ್ಲಿ ಅವ್ರು ಕೂಗಿದಾರಪ್ಪ, ಅವ್ರು ಪ್ರಾಕ್ಟೀಸ್ ಮಾಡೋದನ್ನ. ರಿಸ್ಟ್ರಿಕ್ಷನ್ ಏನಿದೆ ಅಲ್ಲಿ, ಅದಕ್ಕೆ ಆಸಿಡ್ ದಾಳಿ ಮಾಡಿದ್ದಾರೆ. ಇನ್ನೇನು ಮಾಡ್ತಾರೆ ಹೇಳಿ? ಆಸಿಡ್ ದಾಳಿ ಮಾಡಿದೆ, ಬಾಟ್ಲಲ್ಲಿ ಹಾಕೊಂಡು. ಘರ್ಷಣೆಯಲ್ಲಿ 14 ಪೊಲೀಸರಿಗೆ ಗಾಯ, ಅವನ ಅಂಗಡಿಯನ್ನು ಧ್ವಂಸ ಆಗೋಗಿದೆ. ಸರಿ, ಪೊಲೀಸರು ಬಂಧಿಸಿದ್ರು ಒಂದಷ್ಟು ಜನನ. ಈ ಆರೋಪ ಹೊರಿಸಿದ್ರು, ರಾಷ್ಟ್ರಧ್ವಜ ಮತ್ತು ಇದ್ರದ್ದು. ಅವ್ರನ್ನ ಬಂಧಿಸಿದ್ರು. ಚಿನ್ಮಯ ಕೃಷ್ಣದಾಸನ ಬಂಧಿಸಿದ್ರು, ದೇಶದ್ರೋಹದ ಕೇಸ್ ಹಾಕ್ಕೊಂಡ್ರು. ಯಾರು ಈ ವ್ಯಕ್ತಿ? ಏನು ಇಲ್ಲಿಂದ ನರೇಂದ್ರ ಮೋದಿ ಅವ್ರನ್ನ ಪೋಸ್ಟಿಂಗ್ ಮಾಡಿದಾರಾ ಈ ಬಾಂಗ್ಲಾದೇಶಕ್ಕೆ? ಅಲ್ಲಿ ಹೋಗಪ್ಪ, ಹಿಂದೂ ಧರ್ಮವನ್ನು ನೀನು ವ್ಯಾಪಾರ ಮಾಡು, ಅಲ್ಲಿ ಹಿಂದೂ ಧರ್ಮನ ಪ್ರಚಾರ ಮಾಡಪ್ಪ ಅಂತ ಹೇಳಿದಾರ? ಯಾವ್ಯಾವುದೋ ದೇಶದಿಂದ ಬಂದು ಇಲ್ಲಿ ಜಾಗ ಕಂಡುಹಿಡ್ಕೊಂಡು ಇಲ್ಲಿ ಕನ್ವರ್ಷನ್ಗಳನ್ನು ಮಾಡಿಕೊಂಡು ಅದನ್ನು ಸೆಕ್ಯುಲರ್ ಅಂತ ಕರ್ಕೊಂಡು ಅದನ್ನು ಯಾವುದೋ ದೇಶದಿಂದ ಇಲ್ಲಿಗೆ ಬಂದು ಇಲ್ಲಿ ಕನ್ವರ್ಷನ್ಗಳನ್ನು ಮಾಡಿಕೊಂಡು ಇಲ್ಲಿರೋರನ್ನೇ ಬೆದರಿಸ್ಕೊಂಡು ಅದನ್ನು ಸೆಕ್ಯುಲರ್ ಅಂತ ಕರ್ಕೊಂಡು ಓಡಾಡೋರು ಈ ವ್ಯಕ್ತಿ ಅಲ್ಲಿಯ ಮೂಲದವರೇ. 38 ವರ್ಷ, ಚಿತ್ತಗಾಂಗ್ನವರೇ. ಬಾಲ್ಯದಿಂದ ಭಾಷಣಗಳಿಗೆ ಫೇಮಸ್ಸು. ಪುಂಡರಿಕ್ ಧಾಮ್ ಯಾವುದೋ ಅಧ್ಯಕ್ಷರು, ಇಸ್ಕಾನ್ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ತಿದ್ದಾರೆ. ಆಗಸ್ಟ್ನಲ್ಲಿ ಸನಾತನ ಜಾಗರಣ ಮಂಚನ ವಕ್ತಾರರಾಗಿ ಅವರು ಬಂದಿದ್ದಾರೆ. ಇದು ಈ ಶೇಖ್ ಹಸೀನಾ ಪಲಾಯನ ಆದಮೇಲೆ ಆಗಿದ್ದಂಥ ಸಂಸ್ಥೆ. ಇದು ಬಾಂಗ್ಲಾದೇಶದ ಹಣೆ ಬರಹದ ಪರಿಸ್ಥಿತಿ. ಇದನ್ನು ನೋಡಿಕೊಂಡು ನಾವು ಸುಮ್ಮನೆ ಇರಬೇಕು. ಮೂಲಭೂತವಾದಿ ಇಸ್ಕಾನ್ ಭಾರತ ದೇಶದಲ್ಲಿ ಹೆಕ್ಕಿ ತೆಗೆದ್ರೆ ಎಷ್ಟು ಆರ್ಗನೈಸೇಷನ್ ಬೇಕು ಮೂಲಭೂತವಾದಿಗಳಿಗೆ? ಮಾತಾಡಿ. ಮೂಲಭೂತವಾದಿ ಅಲ್ಲ, ಅವೆಲ್ಲ ದೇಶಪ್ರೇಮಿ ರಾಜ್ಯಗಳು. ಪಾಕಿಸ್ತಾನದ ಪರ ಘೋಷಣೆ ಕೂಗೋವನೇ ದೇಶಪ್ರೇಮಿ. ನಮ್ಮ ಭಾರತದಲ್ಲಿ ಮಾತಾಡೋ ಹಕ್ಕಿಲ್ವಾ ಅಂತ ಕೇಳಿ, ನಮಗೆ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಸಮಯನೇ ಇದು. ಅದರಲ್ಲಿ ಅನುಮಾನ ಇಲ್ಲ, ಯಾವ ಅನುಮಾನವೂ ಇರಬೇಕಾಗಿಲ್ಲ ಅದರಲ್ಲಿ.
ಇದಕ್ಕೆ ಅಡ್ಡ ಯಾರು ಬಂದರೂ ಅದನ್ನು ಸಹಿಸ್ಕೂಡ್ದು. ದ್ಯಾಟ್ ಇಸ್ ಎಕ್ಸಾಕ್ಟ್ಲಿ ವೈ ನಾನು ಯಾವಾಗಲೂ ಹೇಳೋದು, ಹಿಂದೂ ಎಂಬುದು ಬರೀ ಪದವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ, ಅದರ ಒಳಗೆ ಎಲ್ಲ ಜಾತಿಗಳು ಸೇರುವಂತೆ ಇರಬೇಕು, ಇನ್ಕ್ಲೂಡಿಂಗ್ ದೇವಸ್ಥಾನಕ್ಕೆ ದಲಿತರನ್ನ ಬಿಟ್ಕೊಳ್ಳಲ್ಲ ಅನ್ನೋ ಮಹಾಮೂರ್ಖರನ್ನು ಸೇರಿಸಿ ಹೇಳ್ತಿರೋದು ನಾನು. ಪ್ರತಿ ಬಾರಿ ಬಂದಾಗ ಅವ್ರನ್ನ ಸೇರಿಸೇ ಹೇಳ್ತಿರೋದು ನಾನು ಇದನ್ನು. ದಾಟ್ ಇಸ್ ವೆನ್ ಇಟ್ ಕ್ಯಾನ್ ಹ್ಯಾಪನ್, ಅದರ್ವೈಸ್ ವಾಟ್ ಇಸ್ ದಿಸ್? ಲೆಕ್ಕ ಹಾಕ್ಕೊಳ್ಳಿ ಈಗ ಯಾವ ಲೆವೆಲ್ಗೆ ಬಂದಿದ್ದಾರೆ. ಎಸ್, ಪುತ್ತಿಗೆ ಶ್ರೀಗಳೇನು ಹೇಳಿದ್ರು? ಹಾಂ, ಪುತ್ತಿಗೆ ಶ್ರೀಗಳು ಹೇಳಿದ್ರು ಬಹಳ ದುಃಖ ತರುವಂತ ವಿಷಯ. ಭಾರತ ಸರ್ಕಾರಕ್ಕೂ ಇದನ್ನೇ ನಿವೇದನೆ ಮಾಡ್ತಾ ಇದೀವಿ, ತಾವು ಇಸ್ಕಾನ್ ಕಡೆ ನಿಂತು ಆದಷ್ಟು ಬೇಗ, ಅಂದ್ರೆ ಇಸ್ಕಾನ್ ತೀವ್ರವಾದಿ ಸಂಸ್ಥೆ ಅಲ್ಲ ಅನ್ನೋದನ್ನ ಖಚಿತವಾಗಿ ಡಿಕ್ಲೇರ್ ಮಾಡಬೇಕು. ಈ ರೀತಿಯ ಒಂದು ಅಲ್ಪಸಂಖ್ಯಾತರ ಮೇಲೆ ದಾಳಿ ಸಮರ್ಥನೀಯವಲ್ಲ. ಹಿಂದೂ ಧರ್ಮದ ಬಗ್ಗೆ ಈ ರೀತಿಯ ಕ್ರಮ ತಗೊಳ್ಳುವುದು ಸರಿಯಲ್ಲ. ಇಸ್ಕಾನ್ ಧಾರ್ಮಿಕ ನಾಯಕರನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಹಿಂದೂಗಳಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು. ಇನ್ನಷ್ಟು ಪರಿಣಾಮಕಾರಿಯಾದಂತ ಹಿಂದೂಗಳು ಅಲ್ಪಸಂಖ್ಯಾತರಲ್ಲ. ಬಾಂಗ್ಲಾದಲ್ಲಿ ಅಲ್ಲ, ಹೇಗೆ ಸರ್? ಅಲ್ಲ ಅಷ್ಟೇ. ಭಾರತದಲ್ಲಿ ಹೌದು ಅಲ್ಪಸಂಖ್ಯಾತರು ಅವರೆಲ್ಲರೂ, ಹಿಂದೂಗಳಲ್ಲ ಅಂತ ಹೇಳ್ಬಿಟ್ರೆ ಆಗೋಯ್ತಪ್ಪ, ಮುಗಿದೋಯ್ತು ಕತೆ. ಅವ್ರು ಇರ್ಲಿಕ್ಕೆ ಯೋಗ್ಯನೇ ಇಲ್ವಾ? ಇವಾಗ ಬದುಕಕ್ಕೆ ಅರ್ಹರಲ್ಲ ಅವರು, ಬದುಕಬಾರ್ದು. ದಟ್ಸ್ ದ ಕಾಲ್. ಇನ್ನೇನು ಹೇಳೋದು ಇದಕ್ಕೆ? ಬಾಂಗ್ಲಾ ಸರ್ಕಾರದ ಉದ್ದೇಶ ಏನು ಸರ್ ಹಾಗಾದ್ರೆ ಈ ಮೂಲಕ? ದಿಮಾಕು, ಕೊಬ್ಬು ಮತ್ತು ನನ್ನ ಧರ್ಮವೇ ದೊಡ್ಡದು ಅಂತ ಹೇಳಿಕೊಂಡು ಆ ದೇಶವನ್ನು ಈಗ ಮುಸ್ಲಿಂ ರಾಷ್ಟ್ರವಾಗಿ ಮಾಡಕ್ಕೆ ಹೊರಟಿರೋವಂಥದ್ದು. ಮಾಡ್ಕೊಳ್ಳಿ, ಮುಸ್ಲಿಂ ರಾಷ್ಟ್ರ ಅದಲ್ಲ, ಎಸ್ ಸರ್. ಬಟ್ ಅಲ್ಲಿ ಇರುವವರನ್ನ ಹೇಗೆ ನೀವು ಬದಲಾಯಿಸ್ತೀರಿ? ಇಲ್ಲೂ ಅದನ್ನೇ ಹೇಳಿದ್ರೆ ಏನಾಗತ್ತೆ ನಾಳೆ? ರಿವರ್ಸ್ ಸೈಡ್ ಏನಾಗತ್ತೆ ನಾಳೆ? ಹಂಗಾರೆ ಏನಾಗತ್ತೆ? ಪ್ರಾಬ್ಲಮ್ ಇಲ್ಲಿರೋದು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ, ಇಸ್ಕಾನ್ ವಿರುದ್ಧ ಬಾಂಗ್ಲಾದೇಶದ ಪ್ರಶ್ನೆ ಅಲ್ಲ ಇದು. ಬೇಸಿಕಲಿ ಒಂದು ಧರ್ಮವನ್ನು ಹೇಗೆ ಟ್ರೀಟ್ ಮಾಡುತ್ತೆ ಈ ಪ್ರಪಂಚ ಅನ್ನೋ ಪ್ರಶ್ನೆ ಇದು. ಬಲಿಷ್ಠ ಧರ್ಮಗಳನ್ನು ಹೇಗೆ ಟ್ರೀಟ್ ಮಾಡುತ್ತೆ, ಯಾಕಂದರೆ ಅವ್ರು ಬಲಿಷ್ಠರು ಅಷ್ಟೇ. ನಾವು ಹೇಳ್ಕೊಳ್ಳೋಕ್ಕೆ ಸಂಖ್ಯೆ ಇದೆ ಅಷ್ಟೇ, ಅದು ಬಲಿಷ್ಠರಲ್ಲ. ಯಾಕಂದರೆ ಬೇರೆ ದೇಶಗಳಲ್ಲಿ ಅಳಕ್ಕೆ ಯಾರೂ ಇಲ್ಲ ನಿಮಗೆ, ಹಾಗಾಗಿದೆ. ಹಾಗೆಂದ ಮಾತ್ರಕ್ಕೆ ಬಿಟ್ಬಿಡ್ಬೋದಾ ನಮ್ಮ ದೇಶ? ನಮ್ಮ ದೇಶಕ್ಕೆ ಇನ್ನೇನು ಮಾಡಲಿಕ್ಕಾಗಲ್ವೇನೋ? ನಾಳೆ ಯುದ್ಧವನ್ನು ಸಾರಬೇಕು ಅವ್ರ ಮೇಲೆ. ಅವಾಗ ಅವ್ರ ಮೇಲೆ ಯುದ್ಧವನ್ನು ಸಾರಿದ್ರೆ ದೇಶದ ಒಳಗಡೆ ಭಾಳ ದೇಶದ್ರೋಹಿಗಳಿದ್ದಾರೆ ಆ ವಿಚಾರದಲ್ಲಿ. ಬೇಕಾರೆ ಇದು ಕಾಣಲ್ಲ, ಆಗ ಮಾತ್ರ ಕಾಣುತ್ತೆ. ಬೇರೆ ದೇಶದಲ್ಲಿ ಏನಾದ್ರು ಆದಾಗ ಇಲ್ಲಿ ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಓಡಾಡ್ತಾರೆ, ಏನು ಪುಂಕವಾಗಿ ಮಾತಾಡ್ತಾರೆ ಎಲ್ಲರೂ. ಬೇಕಾರೆ ಈಗ ಮಾತಾಡಲಿ, ಎಕ್ಸೆಪ್ಟ್ ಸುವೇಂದು ಅಧಿಕಾರಿ, ಅಲ್ಲಿ BJP ಅಧ್ಯಕ್ಷ ಪಶ್ಚಿಮ ಬಂಗಾಳದಲ್ಲಿ ಮಾತಾಡಿದ್ದಂತ. ಎಲ್ಲೋದ್ರಪ್ಪ ಮಮತಾ ಬ್ಯಾನರ್ಜಿ? ಬಾರ್ಡ್ರಲ್ಲಿ ಕೂತಿದೆಯಲ್ಲ ಮೇಡಮ್, ಎಲ್ಲಿ ಒಂದು ವರ್ಡ್ ಇಲ್ಲ. ಎಲ್ಲೋದ್ರಪ್ಪ ಎಲ್ಲ ಸೆಕ್ಯುಲರ್ ಭಾಷಣಕಾರರು. ಐ ಆಮ್ ನಾಟ್ ಸೇಯಿಂಗ್ ಬರೀ ಬಲಪಂಥೀಯರು ಮಾತಾಡಬೇಕು ಅಂತ. ಯಾಕೆ ಮನುಷ್ಯತ್ವ ಬೇಡವಾ ಅಲ್ಲಿ? ಒಂದು ಮನುಷ್ಯತ್ವ ಬೇಡವಾ? ಆ ಮಮತಾ ಬ್ಯಾನರ್ಜಿ ಓಟು ಉಸಿರೇ ಇಲ್ಲ. ಬೇರೆ ಏನಾರು ಆಗ್ಬಿಡ್ಬೇಕಾಗಿತ್ತು, ಲಬ 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 ಬಡ್ಕೊಂಬಿಡ್ತಿರೋರು ಮೇಡಮು, ಸ್ವಾರ್ಥಿಗಳು. ಏನಿಯೋ ಇದನ್ನು ಇಂಡಿಯಾ ಹೆಂಗೆ ಹ್ಯಾಂಡ್ಲ್ ಮಾಡುತ್ತೆ, ಹೆಂಗೆ ಹ್ಯಾಂಡ್ಲ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಆ ದೇಶ ರಚನೆ ಆದಾಗ ನಮ್ಮದೊಂದು ಪಾತ್ರ ಇತ್ತು. ನಾವು ಇಲ್ದಿದ್ದರೆ ಮಣ್ಣಿಗೆ ಮಣ್ಣು ತಿಂತಿದ್ರು ಇವರು. ಲುಂಗಿ ಕಟ್ಕೊಂಡು ಕೋಲ್ ಹಿಡ್ಕೊಂಡು ಬಡ್ದಾಡಕ್ಕೆ ಹೊರಟಿದ್ರು. ಪಾಕಿಸ್ತಾನದವರು ಸುಮ್ಮನೆ ಹಾಗೆ ನರಮೇಧ ಮಾಡ್ಕೊಂಡು ಹೊರಟೋಗಿದ್ರು. ಆ ಕನಿಷ್ಠ ಸೌಜನ್ಯ ಅಂದು ನಿಂತಿದ್ದ ಮಹಿಳೆಗೆ ಇದ್ದಿದ್ದನ್ನು ಇವತ್ತು ಆ ಮಹಿಳೆಯನ್ನು ಪ್ರತಿನಿಧಿಸುವ ಪಕ್ಷವಾದರೂ ತೋರಿಸ್ಬೇಕು. ಇವತ್ತು ಆ ದಿನ ಬಾಂಗ್ಲಾದೇಶಿಯರನ್ನ ಕಾಪಾಡಿದಂತಹ ನಿರ್ಧಾರಕ್ಕೆ ಬಂದ ಆ ಮಹಿಳೆಗಿದ್ದ ಧೈರ್ಯ ಮತ್ತು ಇದಕ್ಕೆ ಕೆಚ್ಚಿಗೆ ಅದರ ಹೆಸರು ಹೇಳ್ಕೊಂಡು ಬರ್ತಿರೋ ಪಕ್ಷನಾದರೂ ತೋರಿಸ್ಬೇಕು ಈ ದೇಶದಲ್ಲಿ. ಅದನ್ನು ಅದೂ ಇಲ್ಲ. ಇದು ಕತೆ ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ದೇಶದಲ್ಲಲ್ಲ, ಆ ದೇಶದಲ್ಲಿ ಯಾರೂ ಮಾತಾಡಲ್ಲಪ್ಪ. ಯಾಕೆ ಬೇರೆ ರಾಷ್ಟ್ರಗಳು ಏನೇನು ಮಾಡ್ತಿದ್ವು, ಇಲ್ಲೇನಾರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಅವನು ಯಾವನೋ ಇರಾನ್ ಅಧ್ಯಕ್ಷ ಮಾತಾಡಿದ್ದ, ಭಾರತದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಅಂತ. ಯಾಕೆ ಈಗ ಕಾಣಲ್ವಾ ಅವನಿಗೆ?
ಏನ ನರೇಂದ್ರ ಮೋದಿಗೆ ಅಷ್ಟು ಇಂಚಿ ಅದೇ ಇಷ್ಟು ಇಂಚಿ ಅದೇ ಅಂತ ಇವ್ರು ಏನು ಮಾಡ್ತಾರೋ, ಏನು ಮಾಡೋಕ್ಕಾಗತ್ತೆ, ಒಂದು ದೇಶದ ಮೇಲೆ ಇನ್ನೊಂದು ದೇಶ ಅಂತ ಅನ್ಬೋದೇನೋ ಇವರು. ಅಷ್ಟೇ. ಒಂದಂತೂ ನಿಜ, ಪ್ರಪಂಚದಲ್ಲಿ ಒಂದು ಸಾಬೀತಾಗ್ತಾ ಇದೆ, ಬಡಿದ್ರೆ ಬಲಯುತವಾಗಿ ಶಕ್ತಿಯುತವಾಗಿದ್ದಾಗ 4 ಬಿಟ್ಟರೆ ದಾರಿಗೆ ಬರ್ತಾರೆ ಅನ್ನೋದು ಬಂದಿದೆ ಈಗ ದೇಶದ ಪ್ರಪಂಚದಲ್ಲಿ. ಅಸಹಾಯಕತೆ ಅಷ್ಟೇ. ಇಲ್ಲ ಸುಮ್ಮನೆ ಕೂತಿದ್ರೆ ಒಡ್ಸ್ಕೊಂಡು ಕೂತಿರ್ತಾರೆ ಅಷ್ಟೇ. ಎಲ್ಲ ಇಲ್ದ್ರೆ ಈಗ ಅಲ್ಲಿ ಆಗ್ತಿರೋದು ಅಷ್ಟೇ, ಅದು ಇನ್ನೇನು ಆಗ್ತಾ ಇಲ್ಲ, ಬೇರೆ ದಾರಿ ಇಲ್ಲ ಈಗ ಇದಕ್ಕೆ. ನೋಡೋಣ, ವಿ ವಿಲ್ ಸಿ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು. ಬಟ್ ಒಂದನ್ನು ಜ್ಞಾಪಿಸ್ಬೇಕು, ಭಾರತಕ್ಕೆ ಬಾಂಗ್ಲಾದೇಶದಿಂದ ಬಂದ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬಿಹಾರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಜಿಲ್ಲೆಗಳಿರಬಹುದು, ಹೆಕ್ಕಿ ತೆಗೆದು ಮೂತಿಯ ಕಾಚಿ ಹಾಕ್ಬೇಕು. ಮೂತಿ ನೋಡಬಾರ್ದು, ಹುಡುಕಿ ಕಳಿಸ್ಬೇಕು, ಕರ್ಕೊಂಡೋಗಪ್ಪ ಅಂತ. ಎಂಥದ್ದು ನಾನ್ಸೆನ್ಸ್ ಇದು. ಎಸ್, ಮಹಾರಾಷ್ಟ್ರ ಸಿಎಂ ಆಯ್ಕೆ ಬಿಕ್ಕಟ್ಟು ಹೂವೆತ್ತಿದಂತೆ ಸುಲಭವಾಗಿ ಬಗೆಹರಿದಿದೆ. ಬಿಜೆಪಿಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಡೋದಕ್ಕೆ ಕೊನೆಗೂ ಶಿಂಧೆ ಒಪ್ಪಿಕೊಂಡಿದ್ದಾರೆ. ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಿಂಧೆ ನೂತನ ಮುಖ್ಯಮಂತ್ರಿ ಆಯ್ಕೆ ಸರ್ಕಾರ ರಚನೆ ವಿಚಾರದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಮಾತೆ ಅಂತಿಮ ಅಂತ ಹೇಳಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಪ್ರಧಾನಿ ಅಮಿತ್ ಶಾ ಬೆಂಬಲವಾಗಿ ನಿಂತಿದ್ರು ಅಂತ ಸ್ಮರಿಸಿದ್ದಾರೆ. ಇದರೊಂದಿಗೆ ಸಿಎಂ ಹುದ್ದೆಗೆ ದೇವೇಂದ್ರ ಫಡ್ನವೀಸ್ ಹಾದಿ ಸುಗಮವಾದಂತಿದೆ. ಆದರೆ ಇನ್ನೂವರೆಗೂ ಕೂಡ ಬಿಜೆಪಿಯ ಹೈಕಮಾಂಡ್ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಒಂದೆರಡು ದಿನದಲ್ಲಿ ಹೊಸ ಸಿಎಂ ಯಾರು ಅನ್ನೋದು ಗೊತ್ತಾಗುತ್ತೆ. ಡಿಸೆಂಬರ್ 2ನೇ ತಾರೀಕು ಮಹಾ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ. ಈ ಮಧ್ಯೆ ಹೊಸ ಸರ್ಕಾರದಲ್ಲಿ ತಮ್ಮ ಮಗ ಶ್ರೀಕಾಂತ್ ಶಿಂಧೆನ ಡಿಸಿಎಂ ಮಾಡಬೇಕು, ತಮ್ಮನ್ನ ಮಹಾಯುತಿ ಸಂಚಾಲಕರನ್ನಾಗಿ ಮಾಡಬೇಕು ಅನ್ನುವ ಬೇಡಿಕೆಯನ್ನ ಶಿಂಧೆ ಅವರು ಇರಿಸಿದ್ದಾರೆ. ಬಿಜೆಪಿಗೆ ಗೃಹ ಸೇರಿದಂತೆ 20 ಪ್ರಮುಖ ಖಾತೆಗಳು, ಶಿವಸೇನೆಗೆ 12, ಎನ್ಸಿಪಿಗೆ 10 ಖಾತೆಗಳು ಸಿಗುವಂತಹ ಸಾಧ್ಯತೆ. ಆಲ್ ರೈಟ್. ಬಹುಜನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಏಕನಾಥ್ ಶಿಂಧೆ ನನಗೇ ಬೇಕು ಅಂತ ಹಠ ಹಿಡಿದು ಬಿಡ್ತಾರೆ. ಉದ್ಧವ್ ಠಾಕ್ರೆ ತರ ಕೋಪ ಮಾಡ್ಕೊಂಡು ಹೊರಗೋಗ್ಬಿಡ್ತಾರೆ. ಹಾಲು ಕುಡಿಬಹುದು ಅಂತ ಬಹಳ ಜನ ಕಾಯ್ತಾ ಇದ್ರು. ಬಿರುಕು ಮೂಡ್ಲಿ ಅಂತಾನೆ ಅಂತ. ಅದು ಹಂಗಾಗಿಲ್ಲ, ಆಗ್ತಾ ಇಲ್ಲ. ಅದ ಸದ್ಯಕ್ಕೆ ಮೈತ್ರಿ ಧರ್ಮ ಪಾಲನೆ ಅಂದ್ರೆ ಇದೆ ಅಲ್ಲ ಸರ್, ಇರಬೇಕು, ಅಲ್ಲಿ ಇರಬಹುದು. ಯಾಕೆಂದ್ರೆ ಲಾಜಿಕಲಿ ಯಾರದ್ದು ಏನೇ ವಾದ ಇರ್ಬೋದು, ಈಗ ಅಲ್ಲಿ ಅವ್ರಿಗೂ ಬಿಜೆಪಿ 136 ಬಂದಿದೆ ಅನ್ನೋದಿದೆ. ಅಲ್ಟಿಮೇಟ್ 34 ಎಷ್ಟೋ ಬಂದಿದೆ ಅಂತ, 8-10 ಶಾರ್ಟೇಜ್ ಅಂತ. ಅವ್ರು ನನಗೆ ಬೇಕು ಅಂತಾರೆ. ಇವರು ಫಡ್ನವೀಸು ಏಕನಾಥ್ ಶಿಂಧೆ ನನಗೆ ಬೇಕು ಅಂತಾರೆ. ಯಾರೋ ಒಬ್ರನ್ನ ಮಾಡಬೇಕು. ಹೇಗೆ ಏಕನಾಥ್ ಶಿಂಧೆ ಆದಾಗ DCM ಆಗಿ ಫಡ್ನವೀಸ್ ಬಂದ್ರು ಒಳಕ್ಕೆ, ಹಾಗೆ ಇವರು ಅದೇ ಬರಬಹುದೇನೋ. ಸೇಮ್ ಹಿಂದೆ ಏನಾಯ್ತು ಅದನ್ನ ರಿಪೀಟ್ ಮಾಡಿ ಹಂಗೆ ಕತೆ ಇದು ಅಲ್ವೇ. ಒಟ್ಟಲ್ಲಿ ಯಾರೋ ಒಬ್ರನಿಗೆ CM ಮಾಡ್ತಾರೆ, ಅಷ್ಟು ಮಾತ್ರ ನಿಜ. ಸದ್ಯದಲ್ಲೇ ಗೊತ್ತಾಗುತ್ತೆ. ನಮ್ಮಲ್ಲಿ CM ಇದ್ದಾರೆ, ಸಂಪುಟ ಇದೆ, ಬಟ್ ಅದಕ್ಕೊಂದು ಸರ್ಜರಿ ಮಾಡ್ತಾರಂತೆ. ಇಲ್ಲಿ ಈಗಾಗಲೇ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಶಿವಕುಮಾರ್ ಅವರು, ಅಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ಬಿಟ್ಟಿದ್ದಾರಂತೆ. ಸರಿ, ನಾಳೆ ಸಿದ್ದರಾಮಯ್ಯವರು ಬೆನ್ನಿಂದನೇ ಹೊರಟೇ ಬಿಟ್ಟಿದ್ದಾರೆ. ಇದು ಯಾಕೋ ಹೆಚ್ಚು ಕಡಿಮೆ ಆಗ್ತಾಯಿದೆ, ಸರಿ ಇಲ್ಲ ಅಂತ. ಈ ಮಧ್ಯೆ KPCC ಅಧ್ಯಕ್ಷರ ಬದಲಾವಣೆ ಕೂಡ ಪ್ರಸ್ತಾಪ ಆಗಿದೆಯಂತೆ. ಎಲ್ಲ ಆದರೆ ಜನವರಿನಲ್ಲಿ ಎಲ್ಲ ಆಗಬಹುದು ಅಂತ ಕೆಲವರ ಲೆಕ್ಕಾಚಾರ. ತಿಮ್ಮಾಪುರಕ್ಕೆ ಕೊಟ್ಬಿಡೋಣ, ನಾಗೇಂದ್ರನ ಒಳಗೆ ಕರ್ಕೊಂಬಿಡೋಣ, ಅವ್ರನ್ನ ಕೈ ಬಿಟ್ಬಿಡೋಣ, ಇವ್ರನ್ನ ತಗೊಂಬಿಡೋಣ ಅಂತ ಈ ಡಿಸ್ಕಷನ್ ಎಂದಿನಂತೆ ಊಹಾಪೋಹಗಳ ಆಧಾರದಲ್ಲಿ ಅವರವರಿಗೆ ತೋಚಿದಂತೆ ನಡ್ಕೊಂಡು ಹೋಗ್ತಿದೆ. ಒಟ್ಟಲ್ಲಿ ಈಗ ಅದು ಏನಾಗುತ್ತೋ ಗೊತ್ತಿಲ್ಲ, ಏನೋ ಒಂದಂತೂ ಆಗತ್ತೆ. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? ತ್ಯಾಗ ಅನ್ನೋದು ವಿಷಯ ಅಗಾಧವಾದಂಥ ವಿಷಯ ಅಲ್ವ. ತ್ಯಾಗದ ಡೆಫಿನೇಷನ್ ಇಡ್ತಾ ಇದ್ದೀನಿ, ಅದು ಯಾರಿಗೆ ಬೇಕಾದ್ರೂ ಅನ್ವಯಿಸ್ಬೋದು. ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ವಲ್ಲ, ಪಕ್ಷದ ಮುಂದೆ ಆ ಪ್ರಶ್ನೆ ಬಂದೇ ಇಲ್ವಲ್ಲ. ಏನು ಸದ್ಯಕ್ಕೆ ಡೆವಲಪ್ಮೆಂಟ್ ಏನಿಲ್ಲ. 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೇದೇ ತಾನೇ. ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಅದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಗೊತ್ತಿಲ್ಲಪ್ಪ ನನಗೆ. ಅವರು ಅಧ್ಯಕ್ಷರಿದ್ದಾರೆ, ಏನು ಸರಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ ಹತ್ರ ಹೇಳ್ತಿಲ್ವೋ ಓಕೆ. ಬಟ್ ತ್ಯಾಗದ ಪ್ರಶ್ನೆ ಬಂದಿರೋದ್ರಿಂದ ಮೊದಲು ಮಾದೇವಪ್ಪನವ್ರಿಗೆ ಹೇಳಬೇಕು, ತ್ಯಾಗ ಮಾಡಿ. ಯುವ ದಲಿತ ಮುಖಂಡರುಗಳ ಮುಂದಕ್ಕೆ ಬರಲಿ, ನೀವು ತ್ಯಾಗ ಮಾಡಿ ಬಿಟ್ಟು ಕೊಟ್ಬಿಡಿಪ್ಪ ಅಂತ ಇವ್ರಿಗೆ ಹೇಳ್ಬೇಕು ಫಸ್ಟ್. ಅವರಿಂದ ಆಗ್ಬಾರ್ದು, ಬೇರೆಯವರಿಂದ ಆದರೆ ಅದಾಗಲ್ಲ. ನೀವು ಹೇಳಿ, ಚಿಕ್ಕ ಹುಡುಗರು ಬರಲಿ ಬಿಡಿ ಅಪ್ಪ ಅಮ್ಮ ಸಮುದಾಯದಿಂದ, ಅದಾಗಿ ನೀವೇ ಇರಬೇಕು ಪರ್ಮನೆಂಟ್ ಆಗಿ. ಹಂಗಾರೆ ನೋಡೋಣ, ತ್ಯಾಗ ಅಲ್ಲಿಂದನೇ ಶುರುವಾಗ್ಲಪ್ಪ. ನೀವೇ ಮಾದರಿ. ತ್ಯಾಗದ ಅರ್ಥ ನನ್ನ ಪ್ರಕಾರ ಇದಪ್ಪ. ಏನಂತೀರಿ? ಬೋವಿ ನಿಗಮದ ಅಕ್ರಮ ಕೇಸಲ್ಲಿ CCB
ಅಥವಾ CID DYSP CCB DYSP ಕನಕಲಕ್ಷ್ಮಿ ಎಂಬುವರು ಕಿರುಕುಳ ಕೊಟ್ಟು ನನ್ನನ್ನು ಅದೇನೋ ಬಟ್ಟೆ ಬಿಚ್ಚಿಸಿ ಹೊಡೆದ್ರು ಅಂತೆಲ್ಲ ಇದೆಯಂತೆ ಅದರಲ್ಲಿ. ಹೌದು, ಅವ್ರ ತಂಗಿ ಆರೋಪ ಮಾಡಿದ್ದಾರೆ. ಹಂಗೆ ಡೆತ್ ನೋಟ್ ಅಲ್ಲೂ ಇದೆ. ಅಷ್ಟೆಲ್ಲ ಬೇಕಾ? ವಿಚಾರಣೆ ನಡೆಯೋ ಡೆತ್ ನೋಟ್ ಬರೆದಿಟ್ಟು ಆ ವಕೀಲೆ ಮತ್ತು ಉದ್ಯಮಿಯಾಗಿದ್ದ ಜೀವ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಪ್ರಕರಣದಲ್ಲಿ ಇದುವರೆಗೂ ಯಾಕೆ ಆರೋಪಿಯನ್ನು ಬಂಧಿಸಿಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಹೈಕೋರ್ಟ್ ಹಿಡ್ಕೋತು. ವಕೀಲರ ಸಂಘ ಒಂದು ಅರ್ಜಿ ಹಾಕ್ತು. CCBನವರು ಆಕೆ ಡೆತ್ ನೋಟಲ್ಲಿ ಅದೇನೋ ಡೀಟೇಲಾಗಿ ಬರೆದಿದ್ದಾರಂತೆ. ಆಕೆ ಹೆಂಗೆ ಮಾಡಿದ್ರು, ಏನೇನು ಕಾಟ ಕೊಟ್ಟರು, ಏನೇನು ಕಿರುಕುಳ ಕೊಟ್ಟರು, ದೈಹಿಕವಾಗಿ ಏನೇನು ಮಾಡಿದ್ರು ಅಂತೆಲ್ಲ ಬರೆದಿದ್ದಾರಂತೆ. ಅದಕ್ಕೆ ಕೋರ್ಟ್ ಕೇಳಿದ್ದಿದ್ದು ಇದುವರೆಗೂ ಆರೋಪಿ ಸ್ಥಾನದಲ್ಲಿಲ್ಲ. ಆಕೆ ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಬೇರೆ, ಮತ್ತು ಈ ಪಾಪ ಜೀವ ಕಳ್ಕೊಂಡ್ರು ಹೆಣ್ಣುಮಗಳು ಅದೇ ಆಕೆ ಹೆಸರು ಜೀವಾನೇ. ಹಾಂ, ಓಕೆ, ಆಕೆ ರೋಲ ಬೋವಿ ಇದರಲ್ಲಿ ಏನಿದೆಯೋ ಇಲ್ವೋ ಅದು ಆಮೇಲೆ ಇನ್ನು ಪ್ರಶ್ನೆ. ಬಟ್ ಈ ಆರೋಪ ಬಂದಿದ್ದಕ್ಕೊಂದು ವಿಚಾರಣೆನೂ ಬೇಡವಾ? DYSP ಅನ್ನೋ ಕಾರಣಕ್ಕೆ ಕರೆದು ವಿಚಾರಣೆನೂ ಮಾಡಲ್ವಾ ನೀವುಗಳು? ಏನೂ ಮಾಡಲಿಲ್ಲ ಅಂದ್ರೆ ಹಿಂಗೆ CBIಗೆ ಹಾಕೋಣವ ಈ ಕೇಸನ್ನು? ಇದೇ ಆರ್ಡಿನರಿ ಪೀಪಲ್ ಆಗಿದ್ದರೆ ಏನು ಮಾಡ್ತಿದ್ರಿ ನೀವು ಅಂತ ಹಿಡ್ಕೊಂಡು ಜಾಡಿಸಿದ್ದಾರೆ ಸರಿಯಾಗಿ ಹೈಕೋರ್ಟ್ನವ್ರು. ಸರಿಯಾಗಿ ಜಾಡಿಸಿದ್ದಾರೆ ನನ್ನ ಪ್ರಕಾರದಲ್ಲಿ. ಅದಕ್ಕೀಗ ನವೆಂಬರ್ 29ಕ್ಕೆ ಕಾಯ್ದಿರಿಸ್ಕೊಂಡಿದ್ದಾರೆ ಆದೇಶ. ಅದಕ್ಕೆ ಪೊಲೀಸ್ನವ್ರದ್ದೇನು FSL ರಿಪೋರ್ಟ್ ಅದು ಬರಬೇಕು. ಅದು ಬಂದ ಮೇಲೆ ಬೇರೆ ಕೇಸಲ್ಲಿ FSL ರಿಪೋರ್ಟ್ ಕಾಯೋದೇ ಇಲ್ಲ. ಅದರಲ್ಲಿರೋ ಆತರ ಇದರಲ್ಲಿ ಹಾಕಿಲ್ಲ. ಓಡ್ತಿರ್ತೀರಿ ಅರೆಸ್ಟ್ಗೆ, ಸಿಕ್ಕಿಲ್ಲ ತಗೊಂಬರ್ತೀರಿ ಹೋಗಿ. ಅದಕ್ಕೆ ಇದರಲ್ಲಿ ಬೈ ಡೆತ್ ನೋಟಲ್ಲಿ ಇದ್ರು ಕೇಸ್ ಏನಾದ್ರು ಇರಲಿ. ಯಾಕಂದರೆ ಆ ನಿಗಮದಲ್ಲಿ 34 ಕೋಟಿ ಅಕ್ರಮ ಆಗಿದೆ. ಅದರಲ್ಲಿ ಆ ಹೆಣ್ಣು ಮಗಳು ಯಾರು ಜೀವ ಕಳ್ಕೊಂಡಿದ್ದಾರೆ, ಅದು ಯಾವುದೋ ಅನಿಕಾ ಎಂಟರ್ಪ್ರೈಸಸ್ಗೆ ದುಡ್ಡು ಹೊಟ್ಟೋಗ್ಬಿಟ್ಟಿದೆ. ಇನ್ಯಾವುದೋ ಇದು ಒಂದು 3.5 ಕೋಟಿ ಹೋಗಿದೆ. ಇನ್ಯಾವುದೋ MDಗಳದ್ದು ಪಾಲ್ದಾರರಿಗೆಲ್ಲ ದುಡ್ಡು ಹೊಟ್ಟೋಗಿದೆ. ಡ್ಯಾಶು ಅಂತೇನೋ ಇದೆಯಂತಪ್ಪ. ಇರಲಿ, ಈ ದಾಖಲೆಗಳ ರೂಪದಲ್ಲಿ ನಿಮ್ಮ ಹತ್ರ ಹಣ ಹಿಂಗೆ ಹೋಗಿದೆ ಅಂತ ಇರೋದೇ ಆದರೆ ತನಿಖಾಧಿಕಾರಿಗಳ ಹತ್ರ ಹೊಡೆಯೋದೇನಿದೆ? ಅದರಲ್ಲಿ ಮಣ್ಣು ಹಿಂಸೆ ಕೊಡೋ ಹೊಡೆಯೋದೇನಿದೆ? ಹಿಂಸೆ ಕೊಡೋದ್ರಲ್ಲಿ ಏನಿದೆ ಅದರಲ್ಲಿ? ನಿಮ್ಮ ಹತ್ರ ದಾಖಲೆಗಳ ರೂಪದಲ್ಲಿ ಇವೆಲ್ಲ ಇದ್ದರೆ ಅಕ್ರಮವಾಗಿ ಹಣ ಹಿಂಗೆ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ. ಇನ್ನು ಹಿಂಸೆ ಕೊಡೋದ್ರಲ್ಲಿ ಏನಿದೆ ಮೀನಿಂಗು? ತನಿಖೆ ಟೈಮಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಲ್ಲೂ ಆಫ್ ಮಾಡಿ ಬೈಯೋರಂತೆ, ಮತ್ತೆ ಆನ್ ಮಾಡಿಕೊಂಡು ವಿಚಾರಣೆ ಮಾಡೋರಂತೆ. ಈ ಥರದ್ದೆಲ್ಲ ಆರೋಪಗಳಿದೆ ಸರ್. ಅದು ಅವ್ರು ಪೊಲೀಸ್ನವ್ರೇನು ಮುದ್ದು ಮಾಡ್ತಾರಾ ಇವ್ರು ಕರೆದುಬಿಟ್ಟು? ಆಯಿತು, ದೈಹಿಕವಾಗಿ ಏನಿದೆ? ಇಫ್ ಯು ಹ್ಯಾವ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಟು ಪ್ರೂವ್ ಮನಿ ಟ್ರಾನ್ಸ್ಫರ್ನ, ಅಲ್ಟಿಮೇಟ್ಲಿ ಈ ಕೇಸ್ ಏನು? ಸರ್ಕಾರದ ಹಣ, ನಿಗಮದ ಹಣ ಅಕ್ರಮವಾಗಿ ಸಲ್ಲಬಾರದವರಿಗೆ ಸಂದಿದೆ. ಅಷ್ಟೇ ತಾನೆ? ಅದೇ ತಾನೇ ಇವಾಗ ಕೇಸ್ ಅದು. ಓಕೆ, ಈ ಹಣ ಸಂದಿದೆ ಎನ್ನುವುದಕ್ಕೆ ದಾಖಲೆಗಳು ಬೇಕು. ಇಲ್ಲಿದ್ರೆ ಕೇಸ್ ನಿಲ್ಲಲ್ಲ. ಟ್ರಾನ್ಸಾಕ್ಷನ್ ಆಗಿರೋದೇ ದಾಖಲೆಗಳಾಗುತ್ತೆ. ಅದೇ ಇದ್ದಾಗ ದೈಹಿಕವಾಗಿ ಹಿಂಸೆ ಮಾಡೋದೇನಿದೆ ಅದರಲ್ಲಿ? ಇಂಟೆನ್ಷನ್ ಏನು ಅನ್ನೋದು ಏನಿದೆ? ಯಾವುದೋ ಮರ್ಡರ್ ಕೇಸ್ ಆದರೆ ಕತೆ ಬೇರೆಪ್ಪ, ಬಾಯಿ ಬಿಡಿಸ್ತಿದ್ದೀವಿ ಅಂತ ಅವಾಗಲೂ ಹೊಡೆಯೋಕ್ಕೆ ಹಕ್ಕಿಲ್ಲ ನಿಮ್ಗೆ, ಅದು ಬೇರೆ ವಿಚಾರ. ಬಟ್ ಇದರಲ್ಲಿ ಏನಿದೆ? ಇದರಲ್ಲಿ ನಂಗೆ ಅರ್ಥನೇ ಆಗ್ತಿಲ್ಲ. ಇದನ್ನು ಯಾಕೆ ಈ ಲೆವೆಲ್ಗೆ ಎತ್ಕೊಂಡೋಗಿದೆ? ಈ ಪ್ರಕರಣದ ಬಗ್ಗೆ ಆಂತರಿಕ ತನಿಖೆ ನಡೆಸೋದಕ್ಕೆ ಗೃಹ ಇಲಾಖೆ ಮುಂದಾಗಿದೆಯಂತೆ. ಆಂತರಿಕ ತನಿಖೆ ಆಗಲ್ಲ ಅದು. ಇಟ್ ಹ್ಯಾಸ್ ಟು ಬಿ ಎ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ನು. ಅದೇಂಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ? ಗೃಹ ಮಂತ್ರಿಗಳು ಹೆಂಗಾಗತ್ತದು? ಒಂದು ಜೀವ ಹೋಗಿರೋದನ್ನ ನಾಟ್ ಪಾಸಿಬಲ್. ಹಂಗಾಗಲ್ಲ. ಆಕೆ ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ DYSP ಅಥವಾ ಮೃತಪಟ್ಟ ಹೆಂಗ್ಸ್ ಏನು ಮಾಡಿದಾಳೆ ಬಿಟ್ಟಿದ್ದಾಳೆ ಬೇರೆ ವಿಚಾರ ಅದು. ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಹಾಂ, ನಾಳೆ ಯಾವುದೋ ಒಂದು ಪ್ರೈವೇಟ್ ಕಂಪನಿನಲ್ಲಿ ಯಾರೋ ಏನೋ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಾವು ಆಂತರಿಕವಾಗಿ ತನಿಖೆ ಮಾಡ್ತೀವಿ. ನೀವು ಕ್ರಿಮಿನಲ್ ಕೇಸ್ ಮಾಡಲ್ವಾ? ಅದನ್ನ ಮುಲಾಜಿಲ್ದೆ ಮಾಡ್ತಾರೆ. ಕಂಪನಿ ಪಾತ್ರ ಇರುತ್ತೋ ಇಲ್ವೋ? ಮಾಡ್ತೀರೋ ಇಲ್ವೋ? ಹೌದು. ಮತ್ತೆ ಎಸ್ ವಿರಾಮ ಅಲ್ಲ, ಅದೇನು ವಕೀಲರ ಸಂಘದ ಅಧ್ಯಕ್ಷರು ಮಾತಾಡಿದಾರಲ್ಲ, ಏನು ನೋಡೋಣ ಇರಿ. ಇಲಾಖೆನಲ್ಲಿ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೇವೆ. ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ. ಈ ಆತ್ಮಹತ್ಯೆ ಪ್ರಕರಣವನ್ನು CBIಗೆ ತಕ್ಷಣ ನೀಡಬೇಕು. ಕನಕಲಕ್ಷ್ಮಿಯನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಒಂದೇ ಒಂದು ನೋಟಿಸ್ ಕೊಟ್ಟಿದ್ದಾರೆ ಕಂಪ್ಲೇನೆಂಟ್ಗೆ? ಕೊಟ್ಟಿಲ್ಲ. ಕನಕಲಕ್ಷ್ಮಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ನಿಜವಾಗಿಯೂ ಈ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಅನ್ಯಾಯವನ್ನ ನಾವು ಹೋರಾಟ ಮಾಡೋ ಒಂದು ಪರಿಸ್ಥಿತಿನಲ್ಲಿ ನಾವು ಮುಂದೆ ಬಂದಿದ್ದೀವಿ ಅಂತಂದ್ರೆ, ಈ ಅನ್ಯಾಯಕ್ಕೆ ಒಂದು ಮಿತಿ ಇದೆ. ನಮ್ಮ ಕೇಸ್ಗೂ ಆ್ಯಕ್ಚುಲಿ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೂ ಏನೂ ಸಂಬಂಧ ಇಲ್ಲ. ನಮಗೆ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದುಡ್ಡು ಬಂದಿಲ್ಲ. ದಿನ ಕರ್ಸೋದು, ದಿನ ಟಾರ್ಚರ್ ಮಾಡೋದು, ಹರಾಸ್ಮೆಂಟ್ ಒಂದೊಂದು ಥರ ಶುರು ಆಯಿತು ಸರ್. 1.5 ಇಯರಿಂದ ಹೋಗ್ತಾ ಇದ್ದಾರೆ ಸರ್. 1.5 ಇಯರಿಂದ ಹೋಗ್ತಿದ್ದಾರೆ. ಈಗ ಇವ್ರ ಹತ್ರ 7 to 8 ಡೇಸ್ ಮೇಲೆ ಹೋಗಿದ್ದಾರೆ. 25 lakhs ಹೇಳಿದ್ರು ಸರ್.
ಅಲ್ಲ ಆಕೆ ದುಡ್ಡು ಬಂದಿಲ್ಲ ಅಂತಾರೆ, ಇವ್ರು ಯಾವುದೋ ದುಡ್ಡು ಅಲ್ಲೋಗಿದೆ ಇಲ್ಲೋಗಿದೆ ಅಂತಾರೆ. ಆದ್ರೂ ಅದು ಎಲ್ಲದಕ್ಕೂ ಡೀಟೇಲ್ ದಾಖಲಾತಿಗಳು ಬೇಕಲ್ಲ, ಪೇಪರ್ ಬೇಕಲ್ಲ, ಸುಮ್ಮನೆ ಬುಡ ಬಿಟ್ರೆ ಆಗಲ್ವ ಈಗ. ಪ್ರೂವ್ ಮಾಡಬೇಕು. CCBನ ಇದು ಎಸ್ ಸರ್. ಏನಕ್ಕೆ ಇಷ್ಟೆಲ್ಲ ಕಾಂಪ್ಲಿಕೇಟ್ ಮಾಡ್ಬೇಕಿದನ್ನ?